ವಿಧಾನಸೌಧದಲ್ಲಿ ಕುರುಡು ಕಾಂಚಾಣ ಸಚಿವರಿಗೆ ತಟ್ಟಿತು ಹಣದ ಬಿಸಿ ಇಬ್ಬರ ಸಚಿವರ ಕಚೇರಿಗೆ ಖಾಕಿ ನೋಟಿಸ್ ವಿಧಾನಸೌಧದಲ್ಲಿ 26 ಲಕ್ಷ ರೂಪಾಯಿ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪುಟ್ಟರಂಗ ಶೆಟ್ಟಿ ಕಚೇರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಸಚಿವಾಲಯಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಪೊಲೀಸರು ಕಚೇರಿ ಮುಖ್ಯಸ್ಥರ ಹೆಸರಲ್ಲಿ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ ವಿಧಾನಸೌಧದಲ್ಲಿ 26 ಲಕ್ಷ ರೂಪಾಯಿ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಸಚಿವ ಪುಟ್ಟರಂಗ ಶೆಟ್ಟಿ ಕಚೇರಿಗೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಸಚಿವಾಲಯಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು ಪೊಲೀಸರು ಈ ಒಂದು ನೋಟಿಸ್ ಅನ್ನ ನೀಡಿದ್ದಾರೆ ಕಚೇರಿ ಮುಖ್ಯಸ್ಥರ ಹೆಸರಲ್ಲಿ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಕಚೇರಿಗೂ ಕೂಡ ಈ ಒಂದು ಬಿಸಿ ತಟ್ಟಿದೆ ಇಲ್ಲಿ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿರುವಂತಹ ಇಲ್ಲಿ ಪುಟ್ಟರಂಗ ಶೆಟ್ಟಿ ಅವರಲ್ಲದೆ ಕಾರ್ಮಿಕ ಸಚಿವರಾಗಿರುವಂತಹ ವೆಂಕಟರಮಣಪ್ಪ ಅವರಿಗೂ ಕೂಡ ಈ ಒಂದು 26 ಲಕ್ಷ ರೂಪಾಯಿ ಇದರ ಬಿಸಿ ತಟ್ಟಿರುವಂತದ್ದು ವಿಧಾನಸೌಧ ಪೊಲೀಸರಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕಾರ್ಮಿಕ ಸಚಿವಾಲಯದ ಸಿಬ್ಬಂದಿಯ ಜೊತೆಗೆ ಸಂಪರ್ಕ ಹೊಂದಿದಂತ ಆರೋಪ ಇದೆ ಸೊ ಹೀಗಾಗಿ ಕಾರ್ಮಿಕ ಸಚಿವರ ಆಪ್ತ ಕಾರ್ಯದರ್ಶಿ ಕಚೇರಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು ಒಟ್ಟಿನಲ್ಲಿ ಈ ಒಬ್ಬ ಅಂದ್ರೆ ಟೈಪಿಸ್ಟ್ ಮೋಹನ್ ಏನು 26 ಲಕ್ಷ ರೂಪಾಯಿ ಹತ್ತಿರ 25.76 ಲಕ್ಷ ರೂಪಾಯಿ ಆತನ ಬಳಿ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಯಾಕೆಂದ್ರೆ ಕೆಲವೊಂದು ಬಂಡಲ್ಗಳಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಇದ್ದಂತ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ನೋಟಿಸ್ ನೀಡಲಾಗಿರುವುದರ ಜೊತೆಗೆ ಇಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ವೆಂಕಟರಮಣಪ್ಪ ಅವರ ಒಂದು ಕಚೇರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಗಂಗಾಧರ್ ಮೋಹನ್ ಅವರ ಬಳಿ 26 ಲಕ್ಷ ರೂಪಾಯಿ ಸಿಕ್ಕಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಎಸ್ ಪೃಥ್ವಿರಾಜ್ ಇನ್ನೊಂದು ನಿನ್ನೆ ಸಂಜೆ ಸಿಕ್ಕಂತಹ ಏನು ವಿಧಾನಸೌಧ ಪಡಸಲ ಸಿಕ್ಕಂತಹ 25,76,000 ಹಣ ಏನಿತ್ತು ಆ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಈಗಾಗಲೇ ಇನ್ನು ವಿಧಾನಸೌಧ ಸ್ಟೇಷನ್ ಅಲ್ಲಿ ಏನೊಂದು ಪ್ರಕರಣ ದಾಖಲಾಯಿತು ಅದನ್ನ ಈಗ ಎಸಿಬಿಗೆ ಹಸ್ತಾಂತರ ಮಾಡುವ ಬಗ್ಗೆ ಈಗಾಗಲೇ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಈ ಪ್ರಕರಣವನ್ನ ಎಸಿಬಿಗೆ ಹಸ್ತಾಂತರ ಮಾಡಲಿದ್ದಾರೆ ಸದ್ಯ ಈ ಒಂದು ಹಿನ್ನೆಲೆ ಏನು ಆರೋಪಿ ಮೋಹನ್ ಏನಿದ್ದಾನೆ ಈತ ಕೊಟ್ಟಂತ ಹೇಳಿಕೆಗಳು ಮತ್ತೆ ಪೊಲೀಸರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಇದನ್ನು ಆಧರಿಸಿ ಈಗಾಗಲೇ ಏನು ಆ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಆಪ್ತ ಕಾರ್ಯದರ್ಶಿಯ ಒಂದು ಕಚೇರಿಗೆ ಈಗ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತ ಅವರ ಮುಖ್ಯಸ್ಥರ ಹೆಸರಿನಲ್ಲಿ ಆ ಕಚೇರಿಯ ಮುಖ್ಯಸ್ಥರ ಹೆಸರಿನಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟಿರುವುದು ಅದರ ಜೊತೆಯಲ್ಲಿ ಕಾರ್ಮಿಕ ಇಲಾಖೆ ಅಲ್ಲಿ ಆಪ್ತ ಕಾರ್ಯದರ್ಶಿಯ ಒಂದು ಆ ಕಚೇರಿಯ ಒಂದು ಮುಖ್ಯಸ್ಥರ ಹೆಸರಿನಲ್ಲಿ ಮಾತ್ರ ಒಂದು ನೋಟಿಸ್ ಅನ್ನ ಎರಡು ಕಚೇರಿಗಳಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪಿ ಮೋಹನ್ ಕೊಟ್ಟಂತ ಹೇಳಿಕೆಗಳನ್ನ ತಾಳೆ ಮಾಡೋಕ್ಕೋಸ್ಕರ ಈ ಒಂದು ಪ್ರಕರಣ ನೀವು ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಈಗ ಆ ಕಚೇರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಈಗಾಗಲೇ ಈಗ ಆಫ್ ದಿ ರೆಕಾರ್ಡ್ ಪೊಲೀಸರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಂದ್ರೆ ಆ ಹಣವು ಹೀಗೆ ಒಂದು ಮಾಹಿತಿ ಪ್ರಕಾರ ಅದು ಸುಮಾರು ಗಂಗಾಧರ್ ಒಂದು ಕಡೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಈ ಒಂದು ದುಡ್ಡು ಸಿಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಆತನನ್ನ ವಿಚಾರಣೆ ಎಲ್ಲ ಪಡಿಸಿದ್ರು ನಂತರ ಯಾಕೆ ಬಿಟ್ರಂತೆ ಅಂತ ಯಾಕೆಂದ್ರೆ ಇದೇ ರೀತಿಯಾಗಿ ವಿಧಾನಸೌಧದಲ್ಲಿ 2 ಕೋಟಿ ರೂಪಾಯಿ ಸಿಕ್ಕಂತಹ ಸಂದರ್ಭದಲ್ಲಿ ಅವರನ್ನ ಬಂಧಿಸಲಾಗಿತ್ತು ಜೈಲಿನಲ್ಲಿ ಇರಿಸಲಾಗಿತ್ತು ನಂತರ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಆದ್ರೆ ಈ ವಿಚಾರದಲ್ಲಿ ಯಾಕೆ ಆ ರೀತಿಯಾಗಿ ಆಗ್ಲಿಲ್ವಂತೆ
ಎಸ್ ಪೃಥ್ವಿರಾಜ್, ಖಂಡಿತವಾಗಿಯೂ ನಿನ್ನ ರಾತ್ರಿ ಒಂದು ಬಹಳ ಪ್ರಕರಣವನ್ನು ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಅವರನ್ನ ಒಂದು ಪ್ರಕರಣವನ್ನು ದಾಖಲಿಸಿ ಅವರನ್ನ ಕಳಿಸ್ಕೊಟ್ಟಿದ್ರು. ಆ ನಂತರ ಪೊಲೀಸರು ಹೇಳೋ ಪ್ರಕಾರ ಅವರು ವಿಚಾರಣೆಗೆ ಬೆಳಿಗ್ಗೆ ಬರುವಂತ ಹೇಳಿದ್ರೆ ಅವ್ರು ಬರುವಂತ ನಾವು ಪ್ರಕರಣ ತನಿಖೆನಿದೆ, ಅದಕ್ಕೆ ನಾವು ವಿಚಾರಣೆಗೆ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ನಾವು ಅವರನ್ನ ಕಳಿಸ್ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಆದ್ರೆ ಇದು ದ್ವಂದ್ವ, ಅಂದ್ರೆ ಇಲ್ಲಿನ ವಿಧಾನಸೌಧ ಪೊಲೀಸರು ದ್ವಂದ್ವ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಬೆಳಿಗ್ಗೆ ಕೂಡ ಅವರು ವಿಚಾರಣೆ ಹಾಜರಾಗಿರುವಂತದ್ದು. ಬೆಳಿಗ್ಗೆಯಿಂದ ಸುದೀರ್ಘವಾಗಿ ಈಗ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಾಜರು ಕೂಡ ನಡೆಸಿರುವಂತದ್ದು. ಒಂದೊಂದ್ ಕಡೆ ಏನು ಮೋಹನ್ ಹೇಳ್ತಾ ಇದ್ದ, ನಾವು ಕೇವಲ ಟೈಪಿಸ್ಟ್ ಆಗಿರುವಂತದ್ದು, ಅವ್ರಿಗೆ ಬರೆದ ಸಂಬಳ ಕೂಡ ಕಡಿಮೆ. ಅಷ್ಟಾದೇ ಕೂಡ ಅವರು ಮೊದಲು ನೆನ್ನೆ ಕೊಟ್ಟಂತ ಹೇಳಿಕೆಗಳು ಹಣ ಪೂರ್ತಿ ನಂದೇ, ನಾನು ಒಂದು ಜಮೀನನ್ನು ತೆಗೆದುಕೊಬೇಕಾಯ್ತು, ಸೈಟ್ ತೆಗೆದುಕೋಬೇಕಂತ ಅಂದ ಕೆಲ ದ್ವಂದ್ವದ ಹೇಳಿಕೆಗಳನ್ನ ಪೊಲೀಸರ ಮುಂದೆ ನೆನ್ನೆ ಕೊಡ್ತಾ ಇರುವಂತದ್ದು. ಆದ್ರೆ ಇವತ್ತು ಅದು ಗುತ್ತಿಗೆದಾರರಿಗೆ ಸೇರುವಂತದ್ದು. ಅದು ವಿಧಾನಸೌಧದ ಸುತ್ತಮುತ್ತಲಿನ ಅಲ್ಲೇ ಆ ಒಂದು ಆಸುಪಾಸಿನಲ್ಲಿ ಸುಮಾರು 4 ಜನ ಗುತ್ತಿಗೆದಾರರಿಂದ ಹಣವನ್ನ ಸಂಗ್ರಹಿಸಿ ಅದನ್ನು ಬ್ಯಾಗ್ ನಲ್ಲಿ ಇಡಲಾಗಿತ್ತು, ಅನ್ನೊಂದು ಹೇಳಲಾಗ್ತದೆ. ಅಂದ್ರೆ ಆ ಸುಳಿವನ್ನ ಪೊಲೀಸರಿಗೆ ಕೊಟ್ಟಿದ್ದು ಅಂದ್ರೆ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಒಂದು ಹೊರ ತೆಗೆಯಲಾಗಿದ್ದಂತ ಇಬ್ಬರು PAಗಳು ಅವು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಮೂಲಗಳಿಂದ ತಿಳಿತಾ ಇರುವಂತದ್ದು. ಅಂದ್ರೆ ಇದು ಚಾಮರಾಜನಗರ ಮೂಲದ ಒಂದು ಗುತ್ತಿಗೆದಾರರಿಂದ ಹಣವನ್ನ ಸಂಗ್ರಹಣ ಮಾಡಿ ಅಲ್ಲಿ ಅವರು ಬ್ಯಾಗ್ ನಲ್ಲಿ ಇಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೊಡ್ತಾ ಇರುವಂತದ್ದು. ಸದ್ಯ ಇನ್ನು ಸಂಜೆ ವೇಳೆಗೆ ಈ ಒಂದು ಪ್ರಕರಣ ACB ಹಸ್ತಾಂತರ ಆಗುವುದು. ಅಂದ್ರೆ ಇವರು ಸರ್ಕಾರಿ ನೌಕರನಲ್ಲಿ ಭ್ರಷ್ಟಾಚಾರ ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತದ್ದು. ಅದಲ್ದನ್ನ ಈಗ ಅಂದ್ರೆ ACBಗೆ ವರ್ಗಾವಣೆ ಮಾಡಿ ಆ ಒಂದು ಪ್ರಕರಣವನ್ನ ವಿಚಾರಣೆಗೊಳಪಡಿಸೋದು. ಸದ್ಯ ಈಗ 2 ಅಂದ್ರೆ ಕಾರ್ಮಿಕ ಇಲಾಖೆ ಮತ್ತು ಸಮಾಜಕ್ಕೆ ಇನ್ನು ಹಿಂದುಳಿದ ವರ್ಗಗಳ ಇಲಾಖೆ ಇದೆ, ಅದಕ್ಕೆ ಸದ್ಯ ಮುಖ್ಯಸ್ಥರ ಹೆಸರಿನಲ್ಲಿ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ವಿಧಾನಸೌಧದಲ್ಲಿ ಹಣ ಸಿಕ್ಕ ಪ್ರಕರಣದಲ್ಲಿ ಸಚಿವರು ಇದ್ದದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಪ್ರಕರಣದ ಕುರಿತು ಸಮಗ್ರ ತನಿಖೆ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಕಳೆದ 6 ತಿಂಗಳಿಂದ ಒಂದು ರೀತಿ ಇನ್ಸ್ಟೆಬಿಲಿಟಿ, ಸರ್ಕಾರ ಇದೆಯಲ್ಲ ಅನ್ನುವಂಥ ಪರಿಸ್ಥಿತಿ ಮತ್ತು ಪ್ರತಿಯೊಂದು ಹಂತದಲ್ಲಿ ಸಹಿತ ಭ್ರಷ್ಟಾಚಾರ ಮಿತಿಮೀರ್ತಾ ಇದೆ, ಟೂ ಮಚ್. ಹೀಗಾಗಿ ಇವತ್ತು ದಿನದ ಯಾವುದೇ ಕೆಲಸ ಕಾರ್ಯಗಳು, ಫೈಲ್ ಮೂವ್ಮೆಂಟು, ವರ್ಗಾವಣೆ, ಯಾವುದೇ ಮಾತು ಕೇಳಿದ್ರು ಒಂದು ರೀತಿ ಭ್ರಷ್ಟಾಚಾರ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ಪುಟ್ಟರಂಗ ಶೆಟ್ಟಿ ಅಂತ ಹೇಳಿ ಏನು ಸಚಿವರಿದ್ದಾರೆ ಹಿಂದುಳಿದ ವರ್ಗದ ಇಲಾಖೆ, ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮೋಹನ್ ಅನ್ನುವಂಥ ಒಬ್ಬ ವ್ಯಕ್ತಿ ಸ್ಪೆಷಲ್ ಆಫೀಸರು, ಆತ ನಿನ್ನೆ ವಿಧಾನಸೌಧದ ಆ ಕ್ಯಾಂಪಸ್ನಲ್ಲಿ ತನ್ನ ಬ್ಯಾಗ್ನಲ್ಲಿ ಸುಮಾರು 26 ಲಕ್ಷ ರೂಪಾಯಿಯನ್ನು ಹಾರ್ಡ್ ಕ್ಯಾಶ್ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇವತ್ತು 26 ಲಕ್ಷದಷ್ಟು ಕ್ಯಾಶ್ ಸಿಗ್ತದೆ ಅಂತಂದರೆ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಇದ್ರ ಬಗ್ಗೆ ಪೂರ್ತಿ ಇವತ್ತು ತನಿಖೆ ಆಗಬೇಕಾಗಿದೆ. ಇನ್ನು ಪುಟ್ಟರಂಗ ಶೆಟ್ಟಿ ಬಹಳ ಸಾಚಾತರ ಮಾತನಾಡಿ ಮಾಧ್ಯಮಗಳನ್ನ ದೋಷಿಸುತ್ತಿದ್ದಾರೆ ಅಂತ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದುಡ್ಡು ಮಂತ್ರಿಗಳ ಚೇಂಬರ್ಗೆ ಹೇಗೆ ಬಂತೆಂದು ತನಿಖೆ ಆಗಬೇಕು ಅಂತ ಕೂಡ ಅವರು ಒತ್ತಾಯಿಸಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಅವರ ಆಪ್ತ ಕಾರ್ಯದರ್ಶಿಗಳ ಕೈಯಲ್ಲಿ ನಿನ್ನೆ ಸುಮಾರು 25-26 ಲಕ್ಷ ರೂಪಾಯಿ ಸಿಕ್ಕಿದೆ. ವಿಧಾನಸೌಧದ ಭದ್ರತಾ ಸಿಬ್ಬಂದಿಗಳು ಅದನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮತ್ತು ಭಾಳ ಸಾಚ ಅನ್ನುವಂತೆ ಆ ಮಂತ್ರಿ ಇಮಿಡಿಯೇಟಾಗಿ ನನ್ನ ಆಪ್ತ ಸಹಾಯಕನನ್ನು ನಾನು ಸಸ್ಪೆಂಡ್ ಮಾಡಿ ಅವರನ್ನು ರಿಲೀವ್ ಮಾಡಿ ಕಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಅಂದರೆ ದುಡ್ಡು ತೊಗೋಬೇಕಾದ್ರೆ ಸಾಗಿಸ್ಬೇಕಾದ್ರೆ ಸ್ಟಾಫುಗಳು ಬೇಕು. ಆ ನಂತರ ಸಿಕ್ಕಾಕೊಂಡು ಕೂಡ ಅವ್ರು ತೆಗೆದು ಹಾಕಿಬಿಟ್ಟಿನಿ ಅಂದರೆ ಮುಗಿದು ಹೋಯ್ತಾ. ಮತ್ತು ಅವರು ಯಾವಾಗಲೂ ಹೇಳೋದೇನು, ನನ್ನ ಪಾಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಇದಕ್ಕೆ? ನಿಮ್ಮ ಒಬ್ಬ ಶಿಷ್ಯ ಈ ರೀತಿಯಾಗಿ ನಡ್ಕೊಂಡಿದ್ದಾನೆ, ಮಂತ್ರಿಗಳ ಚೇಂಬರ್ನಲ್ಲಿ ಮಂತ್ರಿಗಳ ಕನ್ಸೆಂಟ್ ಇರಲಾರದೆ, ಅವರ ಒಪ್ಪಿಗೆ ಇರಲಾರದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಸರಿಯಾದಂಥ ಎನ್ಕ್ವೈರಿ ಆದರೆ ಯಾರು ಏನು ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಾಗ್ತದೆ. ಅಲ್ಲಿವರೆಗೆ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡಿಬೇಕು. ಅವರು ಗಡಿನಾಡಲ್ಲಿ ಶಾಸಕರ ಮಧ್ಯೆ ಟಾಕ್ ವಾರ್ ನಡೆದಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕರ ಅಭಯ್ ಪಾಟೀಲ್ ಮಾತಿನ ಚಕಮಕಿ ನಡೆಸಿದ್ದಾರೆ. ಬೆಳಗಾವಿಯ DC ಕಚೇರಿಯಲ್ಲಿ ನಡೆದಂತ ರೈತರ ಸಭೆಯಲ್ಲಿ ಈ ಘಟನೆ ನಡೆದಿದೆ. ಒಳಚರಂಡಿ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸುವ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆಯಿತು. ಹಲಗ ಗ್ರಾಮದ ಬದಲಾಗಿ ಬೆಳಗಾವಿ ದಕ್ಷಿಣದಲ್ಲಿ ಇರುವಂತಹ ಪಾಲಿಕೆ ಜಾಗದಲ್ಲಿ ಶುದ್ಧೀಕರಣ ಘಟಕ ಅವಕಾಶವಿದೆ ಅಂತ ಶಾಸಕಿ ಹೆಬ್ಬಾಳ್ಕರ್ ಹೇಳಿದಾಗ ಶಾಸಕ ಅಭಯ ಪಾಟೀಲ್ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ನನ್ನ ಮತಕ್ಷೇತ್ರದಲ್ಲಿ ಯಾಕೆ ಎಂದು ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು. ಈ ವೇಳೆ ಇಬ್ಬರು ಶಾಸಕರು ಏರು ಧ್ವನಿಯಲ್ಲೇ ವಾಗ್ವಾದವನ್ನ ಮಾಡಿದ್ದಾರೆ. ಇಬ್ಬರು ಶಾಸಕರ ಕಿತ್ತಾಟ ಕಂಡು ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಂಸದ ಪ್ರಕಾಶ್ ಹುಕ್ಕೇರಿ ಮೌನಕ್ಕೆ ಶರಣಾಗಿದ್ರು.
ಅದರಲ್ಲಿ ಅಲಾರೋಡ ಇಲ್ಲ ಅಂತಲ್ಲ, ಹಿಂದೆನೂ ಪ್ರಪೋಸಲ್ ಅಲ್ಲಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅಗದಿ ಸಮೀಪ ಆಗ್ತೈತದ ಬಳ್ಳಾರಿ ನಾಲಾಗ. ನಾಯಕ್ ಸರ್ ನಿಮ್ಗೆ ಐಡಿಯಾ ಇರ್ತದ? 6 ಎಕರೆ ಜಮೀನು ಐತದ ಸರಿ, ನೀವು ಬಂದ್ ಮಾಡಕ್ಕೆ ನನ್ನ ಕ್ಷೇತ್ರದಲ್ಲಿ ನೀವು ಮಾಡ್ತೀರಿ ಸರ್. ಆಗೋದಿಲ್ಲ ಸರ್, ನಿಮ್ಮ ಕ್ಷೇತ್ರದಲ್ಲಿ ಮಾತಾಡಕ್ಕೆ ಕೊಡೋದಿಲ್ಲ. ನನ್ನ ಕ್ಷೇತ್ರದಲ್ಲಿ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಯಾವ ಕಾರಣಕ್ಕೋಸ್ಕರ ನಿಮ್ಮ ಆಕ್ಷೇಪ ಅಲ್ಲಿದ್ದು ಅಂತ? ಯಾವ್ದು ಇಲ್ಲ, ರೈತರ ಫಲವತ್ತಾದಂತ ಒಂದು ಜಮೀನನ್ನ STP ಪ್ಲಾಂಟ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಸುವರ್ಣಸೌಧದ ಒಂದು ಹೃದಯ ಭಾಗ ಅದ್ರಿಗೆ ಅಪೋಸಿಟ್. ಸುವರ್ಣಸೌಧ ಒಂದು 300 ಮೀಟರ್ ಆಗ್ಬೋದು, 400 ಮೀಟರ್ ಆಗ್ಬೋದು, ನಾಟ್ ಈವನ್ ಹಾಫ್ ಅ ಕಿಲೋಮೀಟರ್. ಅದಕ್ಕೆ ಅಲ್ಲಿ STP ಪ್ಲಾಂಟ್ ಮಾಡೋದ್ರಿಂದ ವಾಸನೆನೂ ಬರ್ಬೋದು. ಆಮೇಲೆ ಬಹಳಷ್ಟು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜಮೀನನ್ನ ರೈತರು ಈಗಾಗಲೇ ಕಳ್ಕೊಂಡಿದ್ದಾರೆ. ಸುವರ್ಣಸೌಧಕ್ಕೆ ಕೊಟ್ಟಿದ್ದಾರೆ, ಏರ್ಪೋರ್ಟ್ ಕೊಟ್ಟಿದ್ದಾರೆ, ಫೈರ್ ರೇಂಜಿಗೆ 2,500 ಎಕರೆ ಕಳ್ಕೊಂಡಿದೀವಿ. ಸೊ ಹಿಂಗಾಗಿ ಆ ಒಂದು ವಿಚಾರವಾಗಿ ನಾವು ಕೊಡಕ್ ಆಗೋದಿಲ್ಲ, ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಇದಾಯ್ತು ಅಷ್ಟೇ. ಅಲ್ಲ, ಅಲ್ಲಿ ಅಭಯ್ ಪಾಟೀಲ್ ಅವರು ಕೂಡ ನಮ್ ಕ್ಷೇತ್ರಕ್ಕೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಅದೇ ಈಗ ನೋಡಿ, ಪ್ರತಿಯೊಂದನ್ನು ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೂ ಇದನ್ನ ಮಾಡೋದು ಅನ್ಯಾಯ ಆಗುತ್ತೆ, ರೈತರಿಗೆ ಅನ್ಯಾಯ ಮಾಡದಂಗ ಆಗುತ್ತೆ. ಸೊ ಬ್ಯಾಲೆನ್ಸ್ ಇರ್ಲಿ, ಪ್ರತಿಯೊಂದು ಸಿಟಿ ಇದು ನಾವೇ ನೋಡ್ಕೋಬೇಕು. ರಾಕಸ್ಕೊಪ್ಪು ಡ್ಯಾಮ್ ಕಟ್ಟಬೇಕಾದ್ರೆ ಸಿಟಿಗೆ ಕುಡಿಯೋ ನೀರು ಬೇರೆ ಈ ಒಂದು ಸಿಟಿ ಡೆವಲಪ್. ಓಕೆ, ಥ್ಯಾಂಕ್ ಯು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಂತ ವಿಚಾರ ಅಂದ್ರೆ ಪ್ರತಿಯೊಂದನ್ನು ಕೂಡ ಬೆಳಗಾವಿ ಗ್ರಾಮಾಂತರಕ್ಕೆ ನೀಡಲಾಗ್ತಾ ಇತ್ತು. ಸೊ ಹೀಗಾಗಿ ಕೆಲವೊಂದು ಬೆಳಗಾವಿ ನಗರಕ್ಕೂ ಕೂಡ ಸೀಮಿತ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು ಅಷ್ಟೇ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನ ನೀಡ್ತಾ ಇದ್ರು. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಅವರ ನಡುವೆ ಈ ರೀತಿಯಾಗಿ ಮಾತಿನ ಚಕಮಕಿ ಆಗಿದ್ದಂತ ವಿಚಾರಕ್ಕೆ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿ ಸ್ಪಷ್ಟನೆಯನ್ನ ನೀಡಿದ್ರು.